ಹೇಳಿ. ಸರ್ ನಾವು ಇಲ್ಲಿ ಬೆಂಗಳೂರಿಂದ ರೇವಣ್ಣ ಅಂತ ಮಾತಾಡ್ತಾರಲ್ಲ ಹಾಂ ಹಾಂ ಸರ್. ನಮ್ಮ ಅಕ್ಕವ್ರು ಒಬ್ರು ಇದ್ದಾರೆ, ಹಾಂ. ಅವ್ರು ನೋಡ್ಕೊಳಕ್ಕೆ ಯಾರೂ ಇಲ್ಲ. ನೀವು ಇದ್ದೀರಲ್ಲ. ಇಲ್ಲ ಸರ್, ನಾವು ನಮ್ಮ ಮನೇಲಿ ಇಲ್ಲ, ಅವರು ನಮ್ಮ ಅಕ್ಕವ್ರ ಮನೇಲಿ ಇತ್ತು. ಹಾಂ ನಮ್ಮ ಅಕ್ಕವ್ರಿಗೂ ಏಜ್ ಆಗಿದೆ, ಅವರು ಹಾಂ ಅವರು ನೋಡ್ಕೊಳಕ್ ಆಗ್ತಾ ಇಲ್ಲ. ಹಾಂ. ನೀವು ಎಷ್ಟು ಜನ ಮಕ್ಕಳು? ನಾವು 7 ಜನ ಸರ್. 7 ಜನ ಆದರೂ ಬಕ್ಕ ನೋಡ್ಕೊಳಕ್ಕಾಗಲ್ವಾ? ಇನ್ನೊಂದು ಏನಂದ್ರೆ ಸರ್, ಎಲ್ಲ ನಮ್ಮ ಅಣ್ಣಿಂದ್ರು ಎಲ್ಲ ಬಿಟ್ಬಿಟ್ಟವ್ರೆ. ಒಬ್ರು ತೀರ್ಕೊಂಡವ್ರೆ, ಇನ್ನೊಬ್ರು ಬಿಟ್ಬಿಟ್ಟವ್ರೆ. ಹಾಂ. ಅವ್ರು ನಮ್ಮ ಮನೆ ಹತ್ರಕ್ಕೆ ಕಳಿಸ್ಬೇಡ ಅಂತಾರೆ. ಈಗ ಬದುಕಿರೋರು ಎಷ್ಟು ಜನ? ಸತ್ತಿರೋರು ಬಿಡಿ. ಈಗ ನಾವು ಇಲ್ಲ ಇದೀವಿ. ಇನ್ನ 3 ಜನ ಅಂತೂ ಅವರು ಹೇಳಿ ಕೇಳಿ ಏನೇ ಯಾವುದಕ್ಕೂ ಇದೇ ಮಾಡಲ್ಲ. ನಮ್ಮ ಇದೆಲ್ಲ ಮಾತಕ್ಕೆಲ್ಲ ಇದೇ ಮಾಡ್ಬಿಡಿ ಅಂತಾರೆ. ಹಾಂ. ನಿಮ್ಮ ಅಕ್ಕ ಏನು ಮಾಡ್ತಾ ಇದ್ರಿ ಕೆಲಸನ? ನಮ್ಮ ಅಕ್ಕ ಮಾಮೂಲಿ ನಮ್ಮ ಅಕ್ಕನ ಮನೇಲಿ ಇಟ್ಕೊಂಡು ಸಣ್ಣ ಪುಟ್ಟ ಯಾಕೆ ಮಾಡ್ಕೊಂಡು. ಮದುವೆ ಮಾಡಿರಲ್ವಾ ನಿಮ್ಮ ಅಕ್ಕಗೆ ನೀವು? ಇಲ್ಲ 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 ಸರ್, ಆಗಿಲ್ಲ, ಮದುವೆ ಆಗಿಲ್ಲ. ಯಾವ ಊರಲ್ಲಿದ್ದಾರೆ ಈಗ? ಹೀಗೆ ಇವಾಗ ಇಲ್ಲೇ ಬೆಂಗಳೂರಲ್ಲಿ ಅವರೇ. ಬೆಂಗಳೂರು ಏನಂದ್ರೆ ಈಗ ಮನೇಲಿ ಬಿಟ್ಬಿಟ್ಟು ಹೋದ್ರೆ ಅವರು ಕೆಲ್ಸಕ್ಕೆ ಹೋಯ್ತಾರೆ ನಮ್ಮ ಅಕ್ಕ. ಅವ್ರ ಮನೆಗೆ ಏನಾರು ಬಿಟ್ಬಿಟ್ಟು ಹೋದ್ರೆ ಸುಮ್ಮನೆ ಬಾಗ್ಲ ಹಾಕಲ್ದೆ ಸುಮ್ಮನೆ ಅಲ್ಲಿ ಇಲ್ಲಿ ಓಡಾಡೋದು, ಹೋಗೋದು ಬರೋದು ಈ ಥರ ಎಲ್ಲ ಮಾಡ್ಬಿಡ್ತಾರೆ. ಅದಕ್ಕೇನೆ ಸ್ವಲ್ಪ ಏನಾರು ಅಲ್ಲಿ ನಾವು ಬೇರೆ ಕಡೆ ಹಿಂಗೆ ಇರ್ತಾನ ಅಂತ ಒಂದು ಯೋಚನೆ ಮಾಡ್ತೀವಿ. ಆಯ್ತು, ನೀವೆಲ್ಲ ಸೇರಿ ಇಷ್ಟೊಂದು ದುಡ್ಡು ಹಾಕಿ ಯಾವ್ದಾರ ಒಂದು ಓಲ್ಡೇಜ್ ಹೋಮಿಗೆ, ಒಳ್ಳೆ ಓಲ್ಡೇಜ್ ಹೋಮಿಗೆ ಬಿಡಿ. ನಮ್ದು ಬಂದು ಫ್ರೀ ಆಫ್ ಕಾಸ್ಟು. ಹಾಂ ನಮ್ಮಲ್ಲಿ ದುಡ್ಡಿಲ್ಲ. ನೀವು ಅಷ್ಟು ಜನ ಇದ್ದೀರಾ, ಏನು ತಲೆ ಹೋಗಲ್ಲ ಸರ್. ಅವ್ರು ಯಾರು ಏನು ಕೊಡ್ತಾ ಇಲ್ಲ. ಯಾರು ಏನು ನಾವು ಏನು ಕೊಡಲ್ಲ, ನಾವೇನು ಕೊಡಲ್ಲ. ನಿಮ್ಮ ಪಾಡ ನೀವು ಏನೋ ಬೇಕಾದ್ರೆ ಮಾಡ್ಕೊಳ್ಳಿ. ಅದ್ರ ನಮ್ಮ ಅಕ್ಕ ಅವರು ವಯಸ್ಸಾಗೈತೆ ಪಾಪ. ಇವಾಗ ಅವ್ರಿಗೂ ಏಜ್ ಆಗೈತೆ. ಇವಾಗ ಅವರು ನೋಡ್ಕೊಳಲ್ಲ, ಮಾಡಲ್ಲ. ಅವರು ಊರಿಗೆ ಹೋಗ್ತಾವ್ರೆ ಇವಾಗ. ಈಗ ಅವ್ರಿಗೂ ನೋಡ್ಕೊಳಕ್ಕಾಗದೆ ಇವ್ರನ್ನೂ ನೋಡ್ಕೊಂಡು ಇರಕ್ಕಾಗಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೋಸ್ಕರ ಯಾರು ಕೊಡ್ತಾ ಇಲ್ಲ ನಮ್ಗೆ. ಬಿಡಿ, ಅಣ್ಣ ತಮ್ಮಿಂದ್ರೆ ಯಾರೂ ಅಕ್ಕ ತಂಗಿದ್ರೆ ಯಾರನ್ನು ಏನೋ ಎಲ್ಪ್ ಮಾಡಲ್ಲ. ನಾವು ಮಾಡೋದೇ ಇಲ್ಲ ಅಂದ್ಬಿಟ್ರು. ಆಯ್ತು, ಒಂದು ಕೆಲಸ ಮಾಡಿ. ಈಗ ಎಷ್ಟು ಜನ ಇದ್ರಿ? ಇನ್ನು ಎಷ್ಟು ಜನ ಬದುಕಿದ್ರಿ ನೀವೀಗ? ನಾವು ಇವಾಗ 6 ಜನ ಬದುಕಿರೋದು. 7 ಜನದಲ್ಲಿ 6 ಜನದಲ್ಲಿ ಯಾರ್ದು ಏನು ಹೆಲ್ಪ್ ಇಲ್ಲ. ಅವರು ಬೇರೆ ಇಬ್ರು ಅಕ್ತಿರು ಬಂದು ಅವ್ರ ಮದುವೆ ಆಗಿ ಅವ್ರು ನಮ್ಮ ಕಡೆ ಈ ಕಡೆ ತಿರುಗು ನೋಡ್ತಾ ಇಲ್ಲ. ಇವಳು ಬಂದು ಈಗ ಅಣ್ಣನು ಬಂದು ಅವನು ನಾನೇನೋ ಇದೇ ಮಾಡಲ್ಲ ಅಂತ ಅವನು ಇದೇ ಇಲ್ಲ, ಲೆಕ್ಕಾಚಾರ ಇಲ್ಲ. ನಮ್ಮ ಮನೇಲಿ ಕರ್ಕೊಂಡೋಗಿ ಇಟ್ಕೊಳ್ಳೋಣ, ನಮ್ಮ ಮನೇಲಿ ನಮ್ಮ ಹೆಂಗಸರು, ನಾನು, ನನ್ನ ಮಗಳು ಒಬ್ಳು ಇದ್ದಾಳೆ. ಏನಂದ್ರೆ ನಮ್ಮ ಹೆಂಗಸರು ಕೆಲ್ಸಕ್ಕೆ ಹೋಗ್ತೀನಿ, ನಾನು ಕೆಲ್ಸಕ್ಕೆ ಹೋಗ್ತೀನಿ. ಅಲ್ಲಿ ಇರಕ್ಕೆ ಆಗಲ್ಲ ಇವಳು. ಯಾಕಂದ್ರೆ ಸ್ವಲ್ಪ ನಾವೊಂದು 5 ವರ್ಷ ಇಸ್ಕೊಂಡಿದ್ವು. ಬಾಗಿಲು ತೆಗೆದ್ಬಿಟ್ಟು ಬಿಟ್ಬಿಟ್ಟು ಸುಮ್ಮನೆ ಎಲ್ಲಂದ್ರೆ ಅಲ್ಲಿ ಹೋಗೋದು ಬರೋದು ಈ ಥರ ಎಲ್ಲ ಮಾಡ್ಬಿಡ್ತಾರೆ. ಮೇಯ್ನ್ ಒಂಚೂರು ಬುದ್ಧಿ ಅಂದರೆ ಅಷ್ಟೊಂದು ಇದಿಲ್ಲ. ತಿಂದ್ರೆ ಊಟ ಕೊಟ್ರೆ ಊಟ ತಿನ್ನಲ್ಲ, ಒಂದೊಂದ್ಸಲ ಇದು ಮಾಡ್ತಾ ಇರ್ತಾಳೆ. ನಾವು ಹೆಂಗೋ ಇದು ಮಾಡಿ ಎಲ್ಲ ಮಾಡಿ ಇದು ಮಾಡ್ಕೊಂಡು ಆರಾಮಾಗಿ ಓಡಾಡ್ತಾ ಚೆನ್ನಾಗಿದ್ದಾಳೆ. ಆದರೆ ಇವಾಗ ಅದು ಓವರ್ ಆಗಿ ಜಾಸ್ತಿ ಇದು ಮಾಡ್ತಾ ಇದ್ದಾಳೆ ಅಷ್ಟೇ. ಆಯ್ತು, ಈಗ ನೀವು ಅಕ್ಕ ತಂಗಿರು ಅಣ್ಣ ತಮ್ಮರೆಲ್ಲ ಸೇರಿ ಡಿಸೈಡ್ ಮಾಡಿ, ಆಯ್ತಾ? ಇಲ್ಲ ಸರ್, ನಾನು ಎಲ್ಲ ಡಿಸೈಡ್ ಮಾಡಿ ಎಲ್ಲರ ಜೊತೆ ಬರ್ಬೇಕಿಲ್ಲಿಗೆ. ಬರಲ್ಲ ಅಂದ ಅವರು. ಅವ್ರು ಯಾರು ಬರಲ್ಲ. ಇವಾಗ ನನ್ಗೆ ಹೇಳ್ತಾವ್ರೆ ಎಲ್ಲರೂ ಇದು ಮಾಡುವ. ನೀವೇನೋ ತಿಂದಿರ್ಬೇಕು ನಿಮ್ಮ ಅಕ್ಕನ ಆಸ್ತಿ, ಅದಕ್ಕೆ ನಿಮಗೆ ಹೇಳ್ತಾರೆ. ಸುಮ್ಮನೆ ಯಾಕೆ ಹೇಳ್ತಾರೆ? ನಮ್ಮ ಅಕ್ಕನ ಆಸ್ತಿ ನಾವೇನು ತಿಂದಿಲ್ಲ. ತಿಂದಿರೋನು ಅಲ್ಲಿ ಕೂತ್ಕೊಂಡು ಹೆಸರಿಗೆಲ್ಲ ಮಾಡಿಸ್ಕೊಂಡು ಅವ್ನು ಆರಾಮಾಗಿ ಅವನು ಹೋಗಿ ಕಂಪ್ಲೇಂಟ್ ಕೊಡು ಮತ್ತೆ ಅವನ ಮೇಲೆ. ಎಲ್ಲ ಕೊಟ್ಟು ಎಲ್ಲ ಆಯ್ತು. ಅವನ ಹೆಸರಿಗಾಗಿರೋದ್ರಿಂದ ಇವಾಗ ಎಲ್ಲ ಏನ್ ಹೇಳ್ತಾರ, ಅವನ ಹೆಸರಿಗಾಗಿರೋದ್ರಿಂದ ಮಹಿಳಾ ಸಮಾಜ ಇದು ಎಲ್ಲ ಕೊಟ್ಟು ಎಲ್ಲ ಆಯ್ತು. ಅವನ ಹೆಸರಿಗಾಗೋದ್ರಿಂದ ನೀವೇನೋ ಮಾಡ್ಕೊಳಕ ಸೈನ್ ಹಾಕಿ ಕೊಟ್ಬಿಟ್ಟವ್ರು ಇವಾಗ. ಅವಾಗ ಸೈನ್ ಹಾಕ್ಕೊಂಡು ಆಯ್ತು. ಈಗ ನಿಮ್ಮ ಅವ್ರಿಗೆ ಹೇಳು, ಎಲ್ಲರೂ ಬಂದು ಆಯ್ತಾ ಬಂದು ಬರಲ್ಲ ಅಂತಾರೆ ಸರ್. ಬರಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಮ್ಮಲ್ಲಿ ಸಿಸ್ಟಮ್ ಒಂದಿದೆ, ಎಲ್ಲರೂ ಬಂದು ಬರ್ಕೊಡ್ಬೇಕು. ಆಮೇಲೆ ಎಲ್ಲ ಅದು ಈಗ ನಿಮ್ಮ ಅಕ್ಕನ ಇಲ್ಲಿ ಸೇರಿಸ್ತೀರ, ಸತ್ರ ಬರಲ್ವಾ ಇನ್ನ? ಯಾರು? ನೀವು? ನಾನ್ ಬಂದ್ಬೋದು, ಯಾರು ಬರ್ತಾರೋ ಇಲ್ವೋ, ಯಾರು ಬರಲ್ಲ ಅಂತ. ಅಲ್ಲ, ಬರಬಾರ್ದು. ಅಲ್ಲ, ನೀವ್ಯಾಕೆ ಬರ್ಬೇಕು ಇಲ್ಲಿಗೆ? ಹಂಗೆ ಈಗ ಕೈಲಾಗಲ್ದವಲ್ವಾ ನೀವು? ಈಗ ಇಲ್ಲಿಗೆ ನೀವೆಲ್ಲ ಬಂದು ಬರ್ದು ಕೊಟ್ಮೇಲೆ ಇದ್ದು ಸತ್ತಂಗೆ ನೀವೆಲ್ಲ ಅಲ್ಲ, ಮತ್ತೆ ಯಾಕೆ ನೋಡಕ್ ಬರಬೇಕು? ಆಯ್ತು,
ಹಾಂ ಅದಕ್ಕೆ ಏನು ಮಾಡೋಣ? ಅಲ್ಲ ಅದೇ ಬಂದು ಆಯಿತು. ಈಗ ಈಗ ನೀವು ಮತ್ತೆ ಬರಬಾರ್ದು ಇಲ್ಲಿಗೆ. ಅವ್ರು ಓಕೆ ಸರ್, ಆಯ್ತು ಹಂಗೆ ನಾನು ಬರ್ಕೊಟ್ಬಿಟ್ಟು ಬರ್ತೀನಿ ಸರ್. ನಾನು ಒಬ್ಬ ಬರ್ತೀನಿ, ಅವರೆಲ್ಲ ಯಾರು ಬರಲ್ಲ ಅಂದರು, ಕೇಳಿದೆ. ಇಲ್ಲ ಬರಬೇಕು, ಈ ಥರ ಬರ್ಬೇಕು ಎಲ್ಲರೂ. ಬರಲ್ಲ. ಬರಲ್ಲ ಅಂದ್ರೆ ನಿಮ್ಮ ಹಣೆ ಬರ ನೀವು ನೋಡ್ಕೊಳ್ಳಿ. 7 ಜನ ಇದ್ದು ಕೈಲಾಗಲ್ದವರು ಇಲ್ಲಿಗೂ ಬರೋಕ್ಕಾಗಲ್ಲ, ಬರ್ದು ಕೊಡಕ್ಕೂ ಆಗಲ್ಲ ಅಂದರೆ ಅಲ್ಲಿ ನಿಮ್ದೇನೋ. ನಾನು ಬರ್ತೀನಿ ಸರ್, ನಾನು ಬರ್ತೀನಿ. ನಾನು ಹಂಗೂ ಹೇಳ್ದೆ, ಈ ಥರ ಇದ್ರೆ ಹೋಗಿ ಒಂದು ಇದಕ್ಕೆ ಸೇರಿಸ್ರೆ. ನಾನು ನಿಮ್ಮ ಇದ್ರಲ್ಲೆಲ್ಲ ಕೇಳಿದ್ದೀನಿ, ವಿಡಿಯೋ ಎಲ್ಲ ನೋಡಿದ್ದೀನಿ. ಈ ಥರ ಇದೆಯಪ್ಪ ಪರಿಸ್ಥಿತಿ, ಹೋಗಿ ಎಲ್ಲ ಬರ್ಕೊಡ್ಬೇಕು, ಅವ್ರಿಗೆಲ್ಲ ಇದು ಮಾಡಬೇಕು. ನೀವು ಅದಕ್ಕಾರ ಬರೋದ್ರಿಂದ ಇಲ್ಲ ನಮ್ಗೆ ನಾವು ಬರಲ್ಲ, ನೋಡ್ಕೊ ಇಲ್ಲಾಂದ್ರೆ ಬಿಟ್ಬಿಡು. ನೋಡ್ಕೊಳಂಗಿಲ್ಲ ನೀವು ಏನು ಕೊಟ್ಟಿದ್ದೀರ ನನಗೆ, ಓಲಿ ಆಯ್ತು ಅವ್ರಿಗೆ ಏನಾದ್ರು ಕೊಡಂಗಿದ್ರೆ ಕೊಡು, ನೋಡ್ಕೊತೀವಿ ಅಂದ್ರೆ ಅದನ್ನಾರು ಕೊಟ್ಬಿಟ್ಟು ಅವ್ರಿಗೆ ಏನಾರು ಮಾಡ್ತೀವಿ ಅಂದ್ರೆ ಏನೂ ಇಲ್ಲ. ಕೇಸ್ ಹಾಕೋತೀಯ ಹಾಕೋ, ಕೇಸ್ ಹಾಕೊಳಕ್ಕೆ ಹೋಗಿ ಸೈನ್ ಹಾಕಿ ಎಲ್ಲ ಅವ್ರ ಹೆಸರಿಗೆ ಮಾಡಿಸಿ ಅವ್ರ ಮಕ್ಳ ಹೆಸರು ಮಾಡ್ಬಿಟ್ಟು. ಯಾವ ಊರು ನಿಮ್ಮದು ಪ್ರಾಪರು? ನಮ್ದು ಚಾಮರಾಜನಗರ ಸರ್. ನಿಮ್ಮ ಚಾಮರಾಜನಗರ ಯಾವ ಊರು? ಕೆಲಂಬಳ್ಳಿ ಬಸಂಪುರ. ಚನ್ನಪಳ್ಳಿ ಬಸಂಪುರನಾ? ಯಾರು ಕೆರದಲ್ಲಿ ಹೊಡಿಲ್ವ ನಿಮಗೆ ಎಲ್ಲರಿಗೂ ಸೇರಿಸಿ ಅವಳೊಬ್ಬಳನ್ನ ಸಾಕಕ್ಕೆ ಹೋಗ್ತಿಲ್ವ ಅಂತ? ಅಲ್ಲ ನಾನು ಹೇಳ್ತಾ ಕೇಳಿ, ನೀವು ಒಬ್ಬರಿಂದ ಅಲ್ಲ 7 ಜನಕ್ಕೂ ಕೆರದಲ್ಲಿ ಹೊಡಿಬೇಕು ಸರ್. 7 ಜನ ಅಂದ್ರೆ ಹತ್ತಿರೋ ಬಾಡಿಗವ್ರು ಅವ್ರೆ. ಬಾಡಿಗೆ ಅಂದ್ರೆ ಇವಳಿಗೆ ಒಂದ್ ನಿಮಿಷ ರೀ, ಇವಳಿಗೆ ಏನಾರು ಆಸ್ತಿದ್ರೆ ಅವಳು ಬರ್ತಾರಲ್ವ ನಿಮ್ಮ ಅಕ್ಕ, ನಮಗೂ ಪಾಲ್ ಬರ್ಬೇಕಿದ್ರಲ್ಲಿ ನಮ್ಮ ಅಕ್ಕ ನನ್ನ ತಂಗಿ ಅವಳು ಅಂತ. ಇದೆಲ್ಲ ಏನಾಗೈತೆ ಗೊತ್ತಾ ಸರ್, ಇವಾಗ ನಾನು ನಮ್ ದೊಡ್ಡಕ್ಕ ಇದಾರಲ್ಲ, ನಾನು ಲಾಸ್ಟ್ ತಮ್ಮ, ನಾವಿಬ್ರೇ ನೋಡ್ತಾ ಇರೋದು ಆಗ್ಲಿಂದ, ನೀವು ಮಾತ್ರ ನಿಮ್ಮ ಅಪ್ಪ ಹುಟ್ಟಿದಿರ ಹಂಗಾರೆ? ಯಾರು ನೀವು ಮಾತ್ರ? ಅವ್ರು ಹುಟ್ಟಿಲ್ವಾ? ಹಂಗೆ ಆಗಿರೋದು. ಅವ್ರು ನನ್ಗೆ ಬೇಡ, ನಂಗೆ ಬೇಡ. ಆಯ್ತು ಅಲ್ಲ ಅಪ್ಪ, ಇವಾಗ ಎಲ್ಲ ಜಮೀನೆಲ್ಲ ಬರ್ಸ್ಕೊಂಡಿದ್ದೀವಿ, ನಾನು ಒಂದು ಮಾಡು ಅಂದ್ರೆ ಏನಿಲ್ಲ. ಇವಾಗ ಪಾಪ ಕಷ್ಟ ಬೀಳ್ತಾ ಇರೋದು ಇವರು ನೋಡಿದ್ರೆ ನಮ್ಮ ಅಕ್ಕ, ಅವ್ರನ್ನು ಇನ್ನೇನು ಅವ್ರಿಗೂ ಏಜ್ ಆಗೈತೆ ಸುಮಾರು. ಅವ್ರಿಗೂ ಎಲ್ಲರೂ ಒಂದೊಂದು ತಿಂಗಳು ಇಟ್ಕೊಂಡ್ರೆ ಊಟ ಹಾಕ್ಬಿಡ್ಬೋದಲ್ರಿ ಅಮ್ಮಗೆ? ಹಾಕ್ಬೋದು. ಇವ್ರು ಒಂಥರ ಇದಲ್ಲ, ಯಾರು ಇಟ್ಕೊಳಕ್ ಇದ್ ಮಾಡಲ್ಲ. ಎಲ್ಲ ಏನ್ ಗೊತ್ತಾ, ಮಲ್ಗೆ ತರ ಇದ್ ಮಾಡ್ತಾರ. ಹುಷಾರಿಲ್ಲ ಅಂತ ಸುಮ್ನೆ ಮನಿಕೊಬಿಡೋದು, ಊಟ ಕೊಟ್ರೆ ಊಟ ತಿನ್ನಲ್ಲ, ಅದೆಲ್ಲ ಇದು ಮಾಡ. ಆಮೇಲೆ ಮನೆ ಇಲ್ಲಿರವ ಮನೇಲಿ ಇವಾಗ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ, ಮನೇಲಿ ಇರು ಅಂದ್ರೆ ಮಾಮೂಲಿ ಬಾಗಲ್ ತೆಗೆದ್ಬಿಟ್ಟು ಹೋಗಲ್ಲಿ ಎಲ್ಲಾರು ಕೂತಿರೋದು, ಆ ತರ ಮಾಡ್ತಾರೆ. ಅಷ್ಟಕ್ಕೆ ಆಶ್ರಮ ಹಾಕೋದಂತಲ್ಲ, ನಾವೇನಂದ್ರೆ ಅವಳು ಯಾರ ಮನೇಲೂ ಕರೆಕ್ಟ್ ಆಗಿ, ನಮ್ಮ ಅಕ್ಕನ ಮನೆ ನಮ್ಮ ಮನೆ, ನಾನು ಫಸ್ಟ್ ನೋಡ್ಕೊಂಡಿದ್ದೆ, ನಮ್ಮ ಅಕ್ಕ ನೋಡ್ಕೊಂಡಿದ್ದು. ಅವ್ರ ಮನೆ ನಮ್ಮ ಮನೆ ಬಿಟ್ರೆ ಇನ್ ಯಾರ ಮನೆಯಲ್ಲೂ ನೋಡ್ಕೋತಾ ಇಲ್ಲ. ನಮ್ಮ ಮನೆ ಕಳಿಸ್ಬೇಡಿ ಅಂತಾರೆ, ಹಿಂಗೆ ಹೇಳ್ತಾರೆ. ಇವಾಗ ನಮ್ಮ ಮನೇಲೂ ಅಷ್ಟೇ, ಒಂದ್ 10 ವರ್ಷ ಇದ್ಲು, ಇವಾಗೆಲ್ಲ ಜಗಳ. ಊರಲ್ಲಿ ಯಾರು ಪಂಚಾಯತಿ ಮಾಡ್ಲಿಲ್ವ ನಿಮಗೆ? ಊರಲ್ಲಿ ಪಂಚಾಯತಿ ಹೋದ್ರೆ ಏನು ಅಲ್ಲಿ ಹೋಗಿಲ್ಲ ನಾವು. ಹೋದ್ರೆ ಎಲ್ಲ ಏನು ಎತ್ತ ಇವ ಅವರು ಆಸ್ತಿ ಎಲ್ಲ ಅಲ್ಲೇ ಇದೆಯಾ ಊರಲ್ಲಿ? ಊರಲ್ಲಿ ಅವನ್ನೆಲ್ಲ ಹೆಸ್ರಿಗೆ ಮಾಡಿಸ್ಕೊಂಡು ಇದು ಮಾಡ್ಕೊಂಡ್ಬಿಟ್ಟವನೆ. 30 ಗುಂಟೆ ಇತ್ತು, ಅದೆಲ್ಲ ಇದು ಮಾಡ್ಕೊಂಡು ಅವನು ಆರಾಮಾಗಿ. ಯಾರು ನಿಮ್ಮ ಅಣ್ಣ? ಎಲ್ಲ ಇಲ್ಲಿ ಮಹಿಳೆ ಸಮಾಜಗೆಲ್ಲ. ನಿಮ್ಮ ಅಣ್ಣ ಊರಲ್ಲೇ ಇದ್ದಾನಾ? ಇಲ್ಲ ಇಲ್ಲ, ಅವನು ಬೆಂಗಳೂರಲ್ಲೇ ಇರೋದು. ನಾವು ಎಲ್ಲ ಕೇಳುದು, ನೋಡಪ್ಪ ಅಷ್ಟ ಇಷ್ಟ ಕೊಡು, ನಾವು ಅಷ್ಟ ಇಷ್ಟ ಕೊಟ್ಬಿಟ್ಟು ಏನೋ ಒಂದು ಯಾವ್ದಾದ್ರು ಇದಕ್ಕೆ ಹಾಕ್ತಿವಿ ಅಂದ್ರೆ, ಇಲ್ಲ ಕೇಸ್ ಹಾಕೋತೀರಾ ಹಾಕೊಳ್ಳಿ, ಈ ತರ ಮಾತುಗಳು ಬಂದ್ಬಿಡೈತೆ. ಏನ್ ಮಾಡ್ತಾನೆ ನಿಮ್ಮ ಅಣ್ಣ? ಅವನು ಎಳ್ನೀರು ಹೊಡಿಯೋದು. ಎಲ್ಲಿ? ಇಲ್ಲೇ ಶೇಖರ್ ಹಾಸ್ಪಿಟ್ಲು, ಚಾಮರಾಜಪೇಟೆ ಇದೆಯಲ್ಲ ಆಶ್ರಮ, ಅಲ್ಲಿ. ಆಯ್ತು, ಈಗ ಬಂದು ಆಯ್ತು, ಈಗ ಆಯ್ತು, ಇವತ್ತಿಂದ ನಮ್ಮ ಅಕ್ಕ ಸತ್ತಂಗೆ ಅಂತ ಬರ್ಕೊಟ್ಟು ಹೋಗಿ ನಾ ಸಾಕ್ಯಂತೀನಿ, ಓಕೆನಾ? ಅದೇ ನಾನೊಬ್ಬ ಬರ್ಬೋದು. ಆಯ್ತು, ಬನ್ನಿ. ಓಕೆ ಸರ್. ಅದೇ ಯಾವಾಗ ನಾಳೆ ಕರ್ಕೊಂಬಲ್ಲ ಸರ್? ಕರ್ಕೊಂಬನ್ನಿ. ನಾಳೆ ಕರ್ಕೊಂಬ. ಸ್ವಲ್ಪ ಬರಲಿ, ಆ ವಿಡಿಯೋ ಎಲ್ಲ ಸ್ವಲ್ಪ ಜನ ನೋಡಿದ್ರೆ ಕೆರತ ಹೊಡಿಲಿ ಅವಾಗ ಎಲ್ಲರೂ ಸೇರ್ಕೊಂಡು. ಎಷ್ಟು ಗಂಟೆಗೆ ಬರಲಿ ಸರ್? 10:30 ಬನ್ನಿ. ಓಕೆ ಸರ್.